ಕಾಮಿಡಿ ನಟ ಮುಕ್ಲೆಪ್ಪ ಅವರು ಮತ್ತೆ ಮದುವೆಯಾಗ್ತಾರೆ ಅಂತೆ, ಅದು ಹಿಂದೂ ಸಂಪ್ರದಾಯದಲ್ಲಿ. ಸೊ ಈ ಒಂದು ವಿಚಾರವನ್ನ ಖುದ್ದು ಮುಕ್ಲೆಪ್ಪ ಅವರ ತಂದೆ ಮತ್ತೆ ತಾಯಿ ಮತ್ತೆ ಅವರ ಅಣ್ಣ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ನಮಗೆ ಆ ರೀತಿಯ ಒಂದು ಮದುವೆ ಆಗೋಕೆ ಅಭ್ಯಂತರ ಇಲ್ಲ, ನಾವು ಅದಕ್ಕೆ ಒಪ್ಕೊಂಡಿದ್ದೀವಿ, ಹಿಂದೂ ಧರ್ಮದಲ್ಲಿ ಮದುವೆನ ಸಹ ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನ ತಿಳಿಸ್ತಾರೆ. ಜೊತೆಗೆ ಮುಕ್ಲೆಪ್ಪ ಮುಂದಿನ ದಿವಸಗಳಲ್ಲಿ ಮುಸಲ್ಮಾನ್ ಧರ್ಮವನ್ನೇ ಪಾಲಿಸ್ತಾನೆ. ಅದೇ ರೀತಿ ಇವರು ಅಂದ್ರೆ ಗಾಯತ್ರಿ ಅವರು ಅಂದ್ರೆ ಮುಕ್ಲೆಪ್ಪನ ಹೆಂಡತಿ ಗಾಯತ್ರಿ ಅವರು ಹಿಂದೂ ಧರ್ಮವನ್ನ ಪಾಲಿಸ್ತಾರೆ. ನಮ್ಗೇನು ಅಭ್ಯಂತರ ಇಲ್ಲ, ನಮಗೆ ನಮ್ಮ ಸೊಸೆ ತುಂಬಾನೇ ಮುಖ್ಯ, ಮತ್ತೆ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅನ್ನುವಂಥ ಒಂದು ಮಾತು ಭರವಸೆಯನ್ನ ಇದೀಗ ಮುಕ್ಲೆಪ್ಪನ ಕುಟುಂಬದವರು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಚೆನ್ನಾಗಿದ್ದಾರಂತೆ, ಮನೇಲಿ ಅನ್ಯೋನ್ಯವಾಗಿದ್ದಾರಂತೆ. ನಮಗೆ ನಮ್ಮ ಸೊಸೆ ಅಂದ್ರೆ ತುಂಬಾನೇ ಇಷ್ಟ, ನಮ್ಮ ಮಗಳಂತೆಯೇ ನಾವು ಕೂಡ ನೋಡ್ಕೊತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನ ತಿಳಿಸ್ತಾರೆ. ಮತ್ತೆ ಆರ್ಥಿಕವಾಗಿ ಗಾಯತ್ರಿ ಅವರ ಕುಟುಂಬಕ್ಕೂ ಕೂಡ ನಾವು ಸಹಾಯವನ್ನ ಮಾಡ್ತೀವಿ. ನಮ್ಮ ಸೊಸೆ ಅವ್ರಿಗೆ ಅವರ ತಂದೆ ತಾಯಿಗೆ ದುಡ್ಡನ್ನ ಸಹ ಕಳಿಸ್ತಾರೆ ಪ್ರತಿ ತಿಂಗಳು. ಸೊ ಅದರಲ್ಲಿ ಏನು ಅಭ್ಯಂತರ ಇಲ್ಲ ಎನ್ನುವಂಥ ಒಂದು ಮಾತನ್ನ ಮುಕ್ಲೆಪ್ಪ ಅವರ ತಂದೆ ತಾಯಿ ತಿಳಿಸ್ತಾರೆ. ಅವರ ಒಂದು ಮನಸ್ಥಿತಿ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಅದಂತೂ ಖಂಡಿತ. ಬಟ್ ಧರ್ಮ ಅಂತ ಒಂದು ಇಲ್ಲಿ ಅಡೆತಡೆ ಆಗಿರುವ, ಅದು ಬಿಟ್ರೆ ಮುಕ್ಲೆಪ್ಪ ಅವರು ಕೂಡ ಅವರ ಕುಟುಂಬವೂ ಕೂಡ ಒಳ್ಳೆಯದು. ಬಟ್ ಇಲ್ಲಿ ಧರ್ಮ ಅನ್ನೋದಿದೆಯಲ್ಲ, ಅದು ಕಂಪ್ಲೀಟ್ ಮನಸ್ತಾಪ ಆಗಿರ್ಬೋದು, ಎಲ್ಲವೂ ಕೂಡ ನಿದ್ದೆ ಕೆಡಿಸುವಂತ ಒಂದು ವಿಚಾರ ಆಗಿದೆ. ಧರ್ಮವನ್ನ ಪಕ್ಕಕ್ಕಿಟ್ರೆ ಇಂದು ಇಬ್ಬರ ಒಂದು ಕುಟುಂಬ ಕೂಡ ಸೇರಿ ಅದ್ಭುತವಾದಂತ ಜೋಡಿ ಒಂದಾಗಿದೆ, ಸಾಕ್ಷಿಯಾಗಿದೆ.